ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿದೆ. ದೊಡ್ಡಣ್ಣನ ದಾಳಿಗೆ ಪಾಕಿಸ್ತಾನ ಕೂಡ ಸಹಾಯ ಮಾಡಿದೆ. ಅರೆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆಯಲ್ವಾ, ಅದು ಹೆಂಗ್ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತು ಅಂತೀರಾ? ಹೆಂಗ್ ಸಹಾಯ ಮಾಡಿದೆ ನೋಡಿ. ನಿನ್ನೆ ದೊಡ್ಡಣ್ಣ ಟ್ರಂಪ್ಗೆ ಜೈಕಾರ, ಇಂದು ಪ್ರಹಾರ. ಪಾಕಿಸ್ತಾನ ಕಳ್ಳಾಟದ ವಿರುದ್ಧ ಭಾರತದ ಅಬ್ಬರ. ನೊಬೆಲ್ ಶಾಂತಿ ಪುರಸ್ಕಾರ ಪ್ರಶಸ್ತಿಯ ಆಕಾಂಕ್ಷೆ. ತನ್ನನ್ನೇ ತಾನು ಮಹಾನ್ ನಾಯಕ ಎಂದು ಬಿಲ್ಡಪ್ ಕೊಟ್ಟುಕೊಳ್ಳುವ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಭಾರತ ಪಾಕಿಸ್ತಾನದ ಮಧ್ಯೆ ಸಮರ ಶುರುವಾಗಿದೆ. ಭಾರತ ಪಾಕಿಸ್ತಾನ ಸಂಘರ್ಷ ಕಾಲದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸ್ತಕ್ಷೇಪ ಮಾಡಿದ್ರು. ನಾನೇ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಟ್ರಂಪ್ ಅಣ್ಣಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಎಂದು ಪಾಕಿಸ್ತಾನ ಶಿಫಾರಸು ಮಾಡಿತ್ತು. ಇದೀಗ ಏಕಾಏಕಿ ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿರುವುದರಿಂದ ಪಾಕಿಸ್ತಾನಕ್ಕೆ ಓವೈಸಿ ಪ್ರಶ್ನೆ ಮಾಡಿದ್ದಾರೆ. We must ask the Pakistanis, for this did they want Trump to get a Nobel Peace Prize? Because they were the proposers for that Nobel Peace Prize. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಪಾಕಿಸ್ತಾನ ಸಹಾಯ ಮಾಡಿತ್ತು. B-2 ಬಾಂಬರ್ ಇದ್ದಿದ್ದು ಗುವಾಮ್ ವಾಯುನೆಲೆಯಲ್ಲಿ. ಗುವಾಮ್ನಿಂದ ಇರಾನ್ ಬರೋಬ್ಬರಿ 9302 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕ B-2 ಬಾಂಬರ್ ಯುದ್ಧ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆಯೇ ಹಾರಿತ್ತು. ಅಂದರೆ ಇರಾನ್ ಮೇಲಿನ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಆದ್ರೂ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನ ನಾಟಕವಾಡುತ್ತಿದೆ. ಪಾಕಿಸ್ತಾನ ಇಂಥ ನಾಟಕ ಎಷ್ಟು ಆಡಿಲ್ಲ ಹೇಳಿ. ಅಮೆರಿಕದ ಮನೆಗೆಲ್ಲಲು ಪಾಕಿಸ್ತಾನಿಗಳು ಮತ್ತೊಂದು ನಾಟಕ ಆಡಿದ್ದಾರೆ. ಈ ಬಾರಿ ಬಲಿಪಶು ಆಗಿರೋದು ಇರಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿದೆ. ದೊಡ್ಡಣ್ಣನ ದಾಳಿಗೆ ಪಾಕಿಸ್ತಾನ ಕೂಡ ಸಹಾಯ ಮಾಡಿದೆ. ಅರೆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆಯಲ್ವಾ, ಅದು ಹೆಂಗ್ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತು ಅಂತೀರಾ? ಹೆಂಗ್ ಸಹಾಯ ಮಾಡಿದೆ ನೋಡಿ. ನಿನ್ನೆ ದೊಡ್ಡಣ್ಣ ಟ್ರಂಪ್ಗೆ ಜೈಕಾರ, ಇಂದು ಪ್ರಹಾರ. ಪಾಕಿಸ್ತಾನ ಕಳ್ಳಾಟದ ವಿರುದ್ಧ ಭಾರತದ ಅಬ್ಬರ. ನೊಬೆಲ್ ಶಾಂತಿ ಪುರಸ್ಕಾರ ಪ್ರಶಸ್ತಿಯ ಆಕಾಂಕ್ಷೆ. ತನ್ನನ್ನೇ ತಾನು ಮಹಾನ್ ನಾಯಕ ಎಂದು ಬಿಲ್ಡಪ್ ಕೊಟ್ಟುಕೊಳ್ಳುವ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಭಾರತ ಪಾಕಿಸ್ತಾನದ ಮಧ್ಯೆ ಸಮರ ಶುರುವಾಗಿದೆ. ಭಾರತ ಪಾಕಿಸ್ತಾನ ಸಂಘರ್ಷ ಕಾಲದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸ್ತಕ್ಷೇಪ ಮಾಡಿದ್ರು. ನಾನೇ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಟ್ರಂಪ್ ಅಣ್ಣಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಎಂದು ಪಾಕಿಸ್ತಾನ ಶಿಫಾರಸು ಮಾಡಿತ್ತು. ಇದೀಗ ಏಕಾಏಕಿ ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿರುವುದರಿಂದ ಪಾಕಿಸ್ತಾನಕ್ಕೆ ಓವೈಸಿ ಪ್ರಶ್ನೆ ಮಾಡಿದ್ದಾರೆ. We must ask the Pakistanis, for this did they want Trump to get a Nobel Peace Prize? Because they were the proposers for that Nobel Peace Prize. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಪಾಕಿಸ್ತಾನ ಸಹಾಯ ಮಾಡಿತ್ತು. B-2 ಬಾಂಬರ್ ಇದ್ದಿದ್ದು ಗುವಾಮ್ ವಾಯುನೆಲೆಯಲ್ಲಿ. ಗುವಾಮ್ನಿಂದ ಇರಾನ್ ಬರೋಬ್ಬರಿ 9302 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕ B-2 ಬಾಂಬರ್ ಯುದ್ಧ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆಯೇ ಹಾರಿತ್ತು. ಅಂದರೆ ಇರಾನ್ ಮೇಲಿನ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಆದ್ರೂ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನ ನಾಟಕವಾಡುತ್ತಿದೆ. ಪಾಕಿಸ್ತಾನ ಇಂಥ ನಾಟಕ ಎಷ್ಟು ಆಡಿಲ್ಲ ಹೇಳಿ. ಅಮೆರಿಕದ ಮನೆಗೆಲ್ಲಲು ಪಾಕಿಸ್ತಾನಿಗಳು ಮತ್ತೊಂದು ನಾಟಕ ಆಡಿದ್ದಾರೆ. ಈ ಬಾರಿ ಬಲಿಪಶು ಆಗಿರೋದು ಇರಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿದೆ. ದೊಡ್ಡಣ್ಣನ ದಾಳಿಗೆ ಪಾಕಿಸ್ತಾನ ಕೂಡ ಸಹಾಯ ಮಾಡಿದೆ. ಅರೆ ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆಯಲ್ವಾ, ಅದು ಹೆಂಗ್ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತು ಅಂತೀರಾ? ಹೆಂಗ್ ಸಹಾಯ ಮಾಡಿದೆ ನೋಡಿ. ನಿನ್ನೆ ದೊಡ್ಡಣ್ಣ ಟ್ರಂಪ್ಗೆ ಜೈಕಾರ, ಇಂದು ಪ್ರಹಾರ. ಪಾಕಿಸ್ತಾನ ಕಳ್ಳಾಟದ ವಿರುದ್ಧ ಭಾರತದ ಅಬ್ಬರ.
ನೊಬೆಲ್ ಶಾಂತಿ ಪುರಸ್ಕಾರ ಪ್ರಶಸ್ತಿಯ ಆಕಾಂಕ್ಷೆ, ತನ್ನನ್ನೇ ತಾನು ಮಹಾನ್ ನಾಯಕ ಎಂದು ಬಿಲ್ಡಪ್ ಕೊಟ್ಟುಕೊಳ್ಳುವ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಭಾರತ ಪಾಕಿಸ್ತಾನದ ಮಧ್ಯೆ ಸಮರ ಶುರುವಾಗಿದೆ. ಭಾರತ ಪಾಕಿಸ್ತಾನ ಸಂಘರ್ಷ ಕಾಲದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸ್ತಕ್ಷೇಪ ಮಾಡಿದ್ರು. ನಾನೇ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಟ್ರಂಪ್ ಅಣ್ಣಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಎಂದು ಪಾಕಿಸ್ತಾನ ಶಿಫಾರಸು ಮಾಡಿತ್ತು. ಇದೀಗ ಏಕಾಏಕಿ ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿರುವುದರಿಂದ ಪಾಕಿಸ್ತಾನಕ್ಕೆ ಓವೈಸಿ ಪ್ರಶ್ನೆ ಮಾಡಿದ್ದಾರೆ. We must ask the Pakistanis, for this did they want Trump to get a Nobel Peace Prize? Because they were the proposers for that Nobel Peace Prize. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಪಾಕಿಸ್ತಾನ ಸಹಾಯ ಮಾಡಿತ್ತು. B-2 ಬಾಂಬರ್ ಇದ್ದಿದ್ದು ಗುವಾಮ್ ವಾಯುನೆಲೆಯಲ್ಲಿ. ಗುವಾಮ್ನಿಂದ ಇರಾನ್ ಬರೋಬ್ಬರಿ 9302 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕ B-2 ಬಾಂಬರ್ ಯುದ್ಧ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆಯೇ ಹಾರಿತ್ತು. ಅಂದರೆ ಇರಾನ್ ಮೇಲಿನ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಆದ್ರೂ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನ ನಾಟಕವಾಡುತ್ತಿದೆ. ಪಾಕಿಸ್ತಾನ ಇಂಥ ನಾಟಕ ಎಷ್ಟು ಆಡಿಲ್ಲ ಹೇಳಿ. ಅಮೆರಿಕದ ಮನೆಗೆಲ್ಲಲು ಪಾಕಿಸ್ತಾನಿಗಳು ಮತ್ತೊಂದು ನಾಟಕ ಆಡಿದ್ದಾರೆ. ಈ ಬಾರಿ ಬಲಿಪಶು ಆಗಿರೋದು ಇರಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿದೆ. ದೊಡ್ಡಣ್ಣನ ದಾಳಿಗೆ ಪಾಕಿಸ್ತಾನ ಕೂಡ ಸಹಾಯ ಮಾಡಿದೆ. ಅರೆ, ಪಾಕಿಸ್ತಾನ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆಯಲ್ವಾ, ಅದು ಹೆಂಗ್ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತು ಅಂತೀರಾ? ಹೆಂಗ್ ಸಹಾಯ ಮಾಡಿದೆ ನೋಡಿ. ನಿನ್ನೆ ದೊಡ್ಡಣ್ಣ ಟ್ರಂಪ್ಗೆ ಜೈಕಾರ, ಇಂದು ಪ್ರಹಾರ. ಪಾಕಿಸ್ತಾನ ಕಳ್ಳಾಟದ ವಿರುದ್ಧ ಭಾರತದ ಅಬ್ಬರ. ನೊಬೆಲ್ ಶಾಂತಿ ಪುರಸ್ಕಾರ ಪ್ರಶಸ್ತಿಯ ಆಕಾಂಕ್ಷೆ, ತನ್ನನ್ನೇ ತಾನು ಮಹಾನ್ ನಾಯಕ ಎಂದು ಬಿಲ್ಡಪ್ ಕೊಟ್ಟುಕೊಳ್ಳುವ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿಸಿದ್ದಾರೆ. ಇದೇ ವಿಚಾರಕ್ಕೆ ಭಾರತ ಪಾಕಿಸ್ತಾನದ ಮಧ್ಯೆ ಸಮರ ಶುರುವಾಗಿದೆ. ಭಾರತ ಪಾಕಿಸ್ತಾನ ಸಂಘರ್ಷ ಕಾಲದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಸ್ತಕ್ಷೇಪ ಮಾಡಿದ್ರು. ನಾನೇ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಭರ್ಜರಿ ಬಿಲ್ಡಪ್ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಟ್ರಂಪ್ ಅಣ್ಣಗೆ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಎಂದು ಪಾಕಿಸ್ತಾನ ಶಿಫಾರಸು ಮಾಡಿತ್ತು. ಇದೀಗ ಏಕಾಏಕಿ ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿರುವುದರಿಂದ ಪಾಕಿಸ್ತಾನಕ್ಕೆ ಓವೈಸಿ ಪ್ರಶ್ನೆ ಮಾಡಿದ್ದಾರೆ. We must ask the Pakistanis, for this did they want Trump to get a Nobel Peace Prize? Because they were the proposers for that Nobel Peace Prize. ಇರಾನ್ ಮೇಲೆ ಅಮೆರಿಕ ದಾಳಿಗೆ ಪಾಕಿಸ್ತಾನ ಸಹಾಯ ಮಾಡಿತ್ತು. B-2 ಬಾಂಬರ್ ಇದ್ದಿದ್ದು ಗುವಾಮ್ ವಾಯುನೆಲೆಯಲ್ಲಿ. ಗುವಾಮ್ನಿಂದ ಇರಾನ್ ಬರೋಬ್ಬರಿ 9302 ಕಿಲೋಮೀಟರ್ ದೂರದಲ್ಲಿದೆ. ಅಮೆರಿಕ B-2 ಬಾಂಬರ್ ಯುದ್ಧ ವಿಮಾನ ಪಾಕಿಸ್ತಾನದ ವಾಯು ಪ್ರದೇಶದ ಮೇಲೆಯೇ ಹಾರಿತ್ತು. ಅಂದರೆ ಇರಾನ್ ಮೇಲಿನ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಆದ್ರೂ ದಾಳಿಯನ್ನ ಖಂಡಿಸಿ ಪಾಕಿಸ್ತಾನ ನಾಟಕವಾಡುತ್ತಿದೆ. ಪಾಕಿಸ್ತಾನ ಇಂಥ ನಾಟಕ ಎಷ್ಟು ಆಡಿಲ್ಲ ಹೇಳಿ. ಅಮೆರಿಕದ ಮನೆಗೆಲ್ಲಲು ಪಾಕಿಸ್ತಾನಿಗಳು ಮತ್ತೊಂದು ನಾಟಕ ಆಡಿದ್ದಾರೆ. ಈ ಬಾರಿ ಬಲಿಪಶು ಆಗಿರೋದು ಇರಾನ್. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.